ಹಲೋ ಹಲೋ ಎಲ್ಲಿದ್ರಪ್ಪ? ಇನ್ನೂ ಬರಲಿಲ್ಲ ಇಷ್ಟೊತ್ತಾದ್ರೂ. ಬರ್ತಾ ಇದೀವಕ್ಕ, ಹೊರಟಿದ್ದೀವಿ ಈಗ. ಇನ್ನೇನು ಬಂದ್ವಿ, ಇನ್ನೇನು ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಅಲ್ಲಿ ಇರ್ತೀವಿ ಹೇಳು. ಬೆಳಗ್ಗೆಯಿಂದ ನಾನು ಹೊರಟಿದ್ದೀನಿ ಅಂತ ಹೇಳೋದ್ರಾಗೆ ಇದೆಯಾ? ಬಾ ಬೇಗ ಬರ್ರಿ. ಬೇಗ ಬಂದು ಅದೇನು ನೀವು ಇದು ಮಾತಾಡ್ಕೊಂಡು ಹೋಗಿರಿ ಅಂತೆ. ರಪ್ಪನ್ ಬರ್ರಿ. ನಾನು ಆಗ ಬರ್ತಾರೆ ಈಗ ಬರ್ತಾರೆ ಅಂತ ನೋಡ್ತಾ ಇದ್ದೀನಿ, ನೀವು ಇನ್ನೂ ಬರೋಂಗೆ ಇಲ್ಲ. ಹೇಳಿ ಬರ್ರಿ ಬೇಗನೆ. ಇವತ್ತು ಅವಾಗಿಂದಲ್ಲ ಅವಳು ನಮ್ಮ ಅಪ್ಪೇರು ಬರ್ತಾರೆ ಅಂತ ಹೇಳೋದ್ರಾಗೆ ಇದ್ದಾಳೆ. ಬರ್ತೀವಿ ಹೇಳಕ್ಕ, ಇವತ್ತು ಬಂದೇ ಬರ್ತೀವಿ. ನೇನು ಇವತ್ತು ಎಷ್ಟೊತ್ತಿದ್ರು ಬರ್ತೀವಿ. ಅಮ್ಮೊಂದು ದಿವ್ಸ ಬಟ್ಟೆ ಒಗಿತಿದ್ಲು, ಬಟ್ಟೆ ಒಗೆವಿದ್ವು ಅದಕ್ಕಾಗಿನ ಬಂದ್ವಿ. ಈಗ ಬರ್ತೀವಿ ಈಗ. ಇವಕ್ಕೆ ಅಕ್ಕ ನನ್ನ ಮಗನವೇ. ಇವಕ್ಕೂ ಯಾತು ಗೊತ್ತಾಗಲ್ಲ. ಹೇಳು ಎದ್ದಾಗಿಂದ ನಾನು ಹೊಲ್ಟಿದ್ದೀವಿ ಬರ್ತೀವಿ ಎಂಬುದ್ರಾಗೆ ಇದ್ದಾವೆ. ಹೇಳತ್ತ. ಅಲ್ಲ ಏನು ತಿಳುವಳಿಕೆ ಇಲ್ಲಪ್ಪ ಇವು. ಮನೆಯಾಗ್ಲಾರ್ಗೆ ಯಾರಿಗೂ ತಿಳುವಳಿಕೆ ಇಲ್ಲ ಕಣೆ. ಅವ್ರ ಅಪ್ಪ ಇದ್ದಿದ್ದ ಅವನಿಗೂ ಬೇಡ, ಅವನಿಗೂ ಹಂಗೆ ಅಂತೆ, ಅವನಿಗೂ ತಿಕ್ಲತ್ತಿತ್ತಂತಿ. ಭಾರತಿ ಯಾರು ನಿಂಗೆ ಮಾತಾಡ್ತಾ ಇದೆಯಾ? ಯಾರು? ಆಗ ಇವಳು ಅವರು ಜಾಣಿರ ಅಪ್ಪಯ್ಯ. ಅವನು ಬಾರಪ್ಪ ಅಂತ ಅಂದರೆ ನಾನು ನೋಡು ಏನೋ ಬಿಡು ಅಪರೂಪ ಪಶ್ನೆ ಸತಿ ಬರ್ತಾ ಇದ್ದಾರೆ ಅಂತ ನಾನು ಕೋಳಿ ಸಾರು ಮಾಡಿ ಇಟ್ಕೊಂಡಿದ್ನಿ. ಕೋಳಿ ಸಾರು ಮಾಡಿ ಅವ್ರು ಬಂದು ಎಡ್ಕೆ ಮುದ್ದೆ ಮಾಡ್ಕೊಂಡು ಕೊಡೋಕ್ಕಾಗುತ್ತೆ. ಕೋಳಿ ಸಾರು ಮಾಡಿರತ್ತ ಉಂಡು ಹೋಗ್ತಾರೆ ಅಂತೇಳಿ ನಾನು ಅದಕ್ಕೆ ಕೋಳಿ ಸಾರು ಮಾಡಿದ್ದೀನಿ. ಬಂದು ಉಣ್ಬೇಕಾ? ಬಂದು ಮಧ್ಯಾಹ್ನಕ್ಕೆ ಇನ್ನು ಅಲ್ಲೇ ಇದ್ದಾವೆ ಅಂತ ತಿಳುವಳಿಕೆ ಇಲ್ಲ ಅವಕ್ಕೆ. ಏನಕ್ಕೆ ಬರ್ತಾ ಇರೋದತ್ತೆ? ಅದೇ ಆಸ್ತಿನ ಮಾಡಿಸ್ರಿ ಅಂತೇಳಿ ಹೇಳಿದ್ದೆ. ಮಾಡಿಸ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೇನೆ ಇವಾಗ ನಮ್ಮ ಹುಡುಗನ ಹೆಸ್ರಿ ಮಾಡಿಸ್ರಿ ಅಂತ ಹೇಳೋದು. ಅವಳ ಹೆಸ್ರಿಗೇನು ಬೇಡ, ನಮ್ಮ ಹುಡುಗನ ಹೆಸ್ರಿ ಮಾಡಿಸ್ರಿ ಅಂತ ಹೇಳೋದು. ಅದೇ ಮತ್ತೆ ಇವಾಗ ಬಾವನ ಹೆಸ್ರಿಗೆ ಮಾಡಿಸ್ಕೊಂಡ್ರೆ ವಾಸಿ, ಇಲ್ಲಾಂದ್ರೂ ನಿಮ್ಮ ಹೆಸರಿಗೆ ಮಾಡಿಸ್ಕೊಳತ್ತೆ. ನಿಮ್ಮ ಹೆಸ್ರಿಗೆ ಮಾಡಿಸ್ಕೊಂಡ್ರೆ ಇನ್ನೂ ಒಳ್ಳೇದು. ನಿಮ್ಮ ಹೆಸರಿಗೆ ಮಾಡಿಸ್ಕ. ಮತ್ತು ಇವ್ರ ಹೆಸ್ರಿಗೆ ಮಾಡಿಸೋದು ತಿರ್ಗಿ ಅವಳು ಸೈನ್ ಹಾಕ್ಬೇಕಾಗುತ್ತೆ ನಾನು. ನಿಮ್ಮ ಹೆಸ್ರಿಗೆ ಮಾಡಿಸ್ಕೊಂಡ್ರೆ ನೀನು ಒಬ್ಬಳು ಆದರೆ ಸಾಕಾಗುತ್ತೆ ಏನಕ್ಕಾದ್ರೂ ಅಂತಂದರೆ ನೋಡು ಹೆಂಗೆ ಏನು ಅದು ಏನಾಗುತ್ತೆ ಎಲ್ಲ ವಿಚಾರಿಸಿ ಸ್ವಲ್ಪ ನೀನು ನಿನ್ನ ಹೆಸರಿಗೆ ಮಾಡಿಸ್ಕೊಂಬೋದು ಒಳ್ಳೆಯದು ಅಂತ ಅನಿಸುತ್ತೆ. ನಿನ್ನ ಹೆಸರಿಗೆ ಮಾಡಿಸ್ಕೊಂಡ್ರೆ ಆವಾಗ ಹೆಂಗೋ ಮುಂದೆ ಅನುಕೂಲ ಆಗುತ್ತೆ ಅಂತ. ಆಮೇಲೆ ಅವಳಿಗೆ ತಿಳಿಯಲ್ವಲ್ಲ, ತಿಳುವಳಿಕೆ ಕಮ್ಮಿ ಅಲ್ಲ. ಏನಾದರೂ ಸೈನ್ ಬೇಕಂದಾಗ ಎಲ್ಲಿಗಾದ್ರೂ ಹೋಗ್ಬೇಕಂದಾಗ ಅವಳಿಗೆ ಗೊತ್ತಾಗಲ್ವಲ್ಲ, ಅದಕ್ಕಾಗಿ ನಿಮ್ಮ ಹೆಸ್ರಿಗೆ ಮಾಡಿಸ್ಕೊಳ್ರಿ. ಅದೇ ನೋಡಂತಾಡಿ. ಏನೋ ಪಾಪ ನನ್ನ ಹೆಸರಿಗೆ ಮಾಡಿಸ್ಕೊಂಬನಿ. ಇವತ್ತು ಬರ್ತಾ ಇದ್ದಾರೆ ಆಸ್ತಿ ಮಾಡಿಸ್ಕೊಂಬಕ್ಕೆ, ಅದಕ್ಕೆ ನನ್ನ ಹೆಸರಿಗೆ ಮಾಡಿಸ್ಕೊಂತೀನಿ ಇವತ್ತು ಹೇಳೋಣ. ಇವಾಗ ಅದೇ ಹೇಳಿದ್ದೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಸರಿ ಆಯ್ತು ಹೇಳಕ್ಕ ಕೊಡ್ತೀವಿ ಅಂತ ಹೇಳೋರೆ. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಬರ್ತಾ ಇದ್ದಾರೆ ಇವತ್ತು. ನಾನು ಬರ್ತಾ ಇದ್ದಾರೆ ಅಂತೇಳಿ ನಾನು ಅದಕ್ಕೆ ಕೋಳಿ ಸಾರು ಮಾಡಿದ್ದೀನಿ. ಕೋಳಿ ಸಾರು ಮಾಡಿ ಉಂಬಕ್ಕಿಕ್ಕಿ ನಾವು ಒಂದಿಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಹೆಸರಿಗೆಲ್ಲ ಮಾಡಿಸ್ತಾರೆ ಅಂತ. ನನ್ನ ಹೆಸರು ಮಾಡಿಸ್ಯಾನ, ನಿನ್ನ ಹೆಸರು ಮಾಡಿಸ್ಯಾನ? ನನ್ನ ಹೆಸರಿಗೆ ಮಾಡಿಸ್ಕೊಂಡು ಬಿಡಮ್ಮ, ಇನ್ಯಾಕೆ? ನನ್ನ ಹೆಸರಿಗೆ ಮಾಡಿಸ್ಕೊಂಡ್ರತ್ತ ಬಗೆಹರಿತತ್ತ. ಆಮೇಲೆ ಮಾರೋದ ಏನೋ ಒಂದು ಮಾಡೋದು ಇರಲಿ ಬಿಡು. ಇಲ್ಲಾಂದರೆ ನಮ್ದು ಹೊಲನೂ ಇಲ್ಲ ಏನಿಲ್ಲ, ಇನ್ನೇನು ಮಾರೋದು ಬೇಡ ಏನು ಬೇಡ. ಇಕ್ಕಮ್ಮದು 10 ಎಕರೆ ಆಸ್ತಿ ಮುಂದೆ ಯಾವಾಗಾದ್ರೂ ಇನ್ನೂ ಚೆನ್ನಾಗಿ ರೇಟ್ ಆಗ್ತವೆ, ಮುಂದಕ್ಕೆ ಮಾರೋಕ್ಕಾಗುತ್ತೆ. ಅಯ್ಯೋ ಬಾವ ಇಲ್ಲೋಡಿಲಿ, ನಿಮಗೆ ಗೊತ್ತಾಗಲ್ಲ. ಸುಮ್ಮನೆ ಕೊಟ್ಟಿರೋದನ್ನ ಮಾರ್ಕೊಂಡ್ಬಿಡ್ಬೇಕು. ಮಾರ್ಕೊಂಡು ಬೇರೆ ಏನಾದರೂ ನಾವು ಬಂಡವಾಳ ಬರೋ ಅಂಥದ್ದು ಏನಾದರೂ ಮಾಡ್ಕೋಬೇಕು. ಇವಾಗ ಬಂಡವಾಳ ಬರೋ ಅಂಥದ್ದು ಏನಾದರೂ ನೀವು ಮಾಡಬೇಕು. ಸುಮ್ಮನೆ ನೀವು ಅದನ್ನ ಆಸ್ತಿ ಕೊಟ್ಟಿರೋದಕ್ಕೆ ಕಂಡ್ರೆ ನಾಳೆ ಹೊತ್ತಿನಾಗ ಯಾರಾದರೂ ಬೇರೆ ಇನ್ನೇನಾದರೂ ಹೇಳ್ಕೊಡ್ತಾರೆ, ಮತ್ತು ಆ ಆಸ್ತಿ ಮೇಲೆ ಏನಾದರೂ ತಕರಾರು ಬರೋದು ಅಷ್ಟು ತಲೆನೋವಿನ ಕೆಲಸ. ಅದಕ್ಕೆ ನೀವು ಕೊಟ್ಟಿದ ತಕ್ಷಣ ಮಾರಿಬಿಟ್ಟು ಏನಾದರೂ ಸೈಟ್ ಗಿಟ್ ಏನಾದರೂ ತಗೊಂಬೋದ, ಎಲ್ಲಾದರೂ ಏನಾದರೂ ಬಂಡವಾಳ ಹಾಕೋದ ಏನಾದರೂ ಮಾಡಿ. ಕಣಪ್ಪ ಮಾಡು. ಸುಮ್ಮನೆ ಈಗ ನೀನು 5 ಎಕರೆ ನಿನ್ನ ತಮ್ಮ 5 ಎಕರೆ ಇಬ್ಬರಾಳೂ ಮಾರ್ಕೊಂಡು ವಿಜಯನ ನೀನು ಏನಾದರೂ ಬಿಸ್ನೆಸ್ ಮಾಡಿರಿ. ಏನಾದರೂ ಬಿಸ್ನೆಸ್ ಮಾಡ್ಕೊಂಡು ಏನಾದರೂ ಮನೆಗಿನ ಕಟ್ಕೊಂಬೋದು, ತಲಕ ನನ್ನ ಮನೆ ಮಾಡ್ಕೊಂಡು ಇಬ್ಬರು ಬೇರೆ ಇರ್ರಿ. ನಮ್ಗೆ ಇವಾಗ ಏನೂ ಇಲ್ಲ ಪಾಪ, ನಮ್ಮದು ಆಸ್ತಿ ಇಲ್ಲ, ಇವ್ರದ್ದು ಆಸ್ತಿ ಇಲ್ಲ. ಇವಾಗ ಇವಳದೇ ಆಸ್ತಿ ನಮಗೆ. ಇವಳ್ದು ಆಸ್ತಿ ಏನೈತೆ ನಾವು ಅದ್ರಾಗೆ ಏನು ಜೀವನ ಮಾಡಬೇಕು, ಅದ್ರಾಗೆ ನಮ್ದೆಲ್ಲ ಪಾಪ. ಇವಾಗ ಅರ್ಥ ಮಾಡ್ಕೊಂಡು ಇವಾಗ ಫಸ್ಟ್ ಇವಾಗ ಜಾಣತನದಿಂದನ ಒಳ್ಳೆ ಮಾತಿಂದನ ನಾವು ಹೊರ್ತಾಗಿ ಆಸ್ತಿ ಮಾಡಿಸ್ಕೊಂಬದು ನೋಡ್ಬೇಕಷ್ಟೇ. ಆಸ್ತಿ ಮಾಡಿಸ್ಕೊಂಡು ನಾವು ಇವಾಗ ಅದನ್ನು ಮಾರ್ಕೋಬೇಕು. ನಿನ್ನ ಹೆಸ್ರಿ ಮಾಡಿಸ್ಕೊ ಪಾಪ. ನಮ್ಮ ಅಪ್ಪ ಇನ್ನೂ ಬರಲಿಲ್ಲ. ಇಲ್ಲಮ್ಮ, ನಿಮ್ಮ ಅಪ್ಪ ಇನ್ನೂ ಬರಲಿಲ್ಲ. ಅಲ್ಲಿ ಬಿಡ್ಕೊಂಡು ಬಂದೆ. ಅಲ್ಲಿ ಬಿಡ್ಕೊಂಡು ಬಂದ್ಲು. ಬಾರೇ ಬಾ, ಪಾತ್ರೆಗಳೆಲ್ಲ ತೆಟ್ಟೆಗಳೆಲ್ಲ ಹಂಗಿರ ತೊಳಿ ಬಾ. ನೋಡು ಚಂಜು, ನೋಡು ಅಕ್ಕ ಹೆಂಗೆ ಬೈತೈತೆ. ಟಾರಕ್ಕಯ್ಯ ನನ್ನ ಬೈತೈತೆ ಆಗ್ಲಲ್ಲ. ಯಾಕೆ ಬೈಯೋದು ಟಾರಕ್ಕಯ್ಯ? ಟಾರಕ್ಕಯ್ಯ ಒಂದು ಆಗ್ಲೆಲ್ಲ ಬೈತೈತೆ. ಬೈಬೇಡ ಕಣಮ್ಮ. ಯಾಕೆ ಬೈತೀಯ ತಾರೋ? ಬೈಯಕ್ಕೆ ಹೋಗ್ಬೇಡ. ಅವಳು ಒಳ್ಳೆ ಮನಸ್ಸಿರ ಅಂತ ಹುಡುಗಿ. ಅವಳಿಗೆ ಕೆಡುಕಿಲ್ಲ ಮನಸ್ಸಿನಾಗೆ, ಏನಿಲ್ಲ, ಎಲ್ಲರಿಗೂ ಒಳ್ಳೇದು ಬಯಸ್ತಾಳೆ. ಪಾಪ ಯಾವಾಗಲೂ ಹೋಗೋರು ತುರ್ಮು ಮಕ್ಳು ತಗಾಡ್ತಿರೋದು ಕಣ. ಅವ್ರಿಗೂ ನಮ್ಗೆ ಆಗಲ್ಲ ಅಂಬೋದು ಗೊತ್ತೈತಿ. ಸುಮ್ಮನೆ ಯಾಕೆ ಅಲ್ಲಿಗೆ ಹೋಗುತ್ತೆ? ಎಷ್ಟು ಹೇಳಿದ್ರು ಕೇಳಲ್ಲ, ಗೊತ್ತಾಗಲ್ಲ, ಏನಿಲ್ಲ ಇದಕ್ಕೆ. ತಿಳುವಳಿಕೆ ಕಮ್ಮಿ ಕಣಲ್ಲ ಪಾಪ, ತಿಳುವಳಿಕೆ ಅಪೂಟ ಕಮ್ಮಿ. ತಿಳುವಳಿಕೆ ಒಪ್ಪುಟ ಕಮ್ಮಿ ಅಂತ ಹೇಳಿ ನೀನು ಹೇಳ್ತೀಯ ಕಣಮ್ಮ.
ಅವಳಿಗೆ ಎಲ್ಲ ತಿಳುವಳಿಕೆ ಐತೆ, ಸುಮ್ಮನಿರು. ಯಾಕೆ ತಿಳುವಳಿಕೆ ಇಲ್ಲ ಅಂತ ಹೇಳ್ತಿ? ಹಂಗೆಲ್ಲ ಮಾತಾಡ್ಬೇಡ ಪಾಪ, ಅವಳು ಎಲ್ಲಿಗೆ ಹೋಗ್ತಾಳೆ. ಹಿಂಗೆಲ್ಲ ಮಾತಾಡಬಾರ್ದು. ಕೋಳಿ ಸಾರು ಮಾಡಿದ್ಯಾ? ಆಟೆ ಆಟೆ ಒಂದೆರಡು ಮೊಟ್ಟೆ ತಿಂತೀನಿ, ಕೋಳಿ ಸಾರ್ನಾಗಳವ ಒಂದೆರಡು ಪೀಸ್ ತಿಂತೀನಿ. ತಿಂಬಕ್ಕೆ ಒಂದು ನೋಡಪ್ಪ ತಾರಾಡ್ತಾಳೆ. ತಿಂಬಕ್ಕೆ ಅಂತಿರ್ತಾಳೆ ಯಾತನಾಗಲಿ. ತಿಂಬಕ್ಕೆ ಒಂದು ಬೇಕು. ಅಲ್ಲ ಏನು ತಿಂತಾಳೆ? ಸುಮ್ಮನೆ ನಿಮ್ಮ ಅಪ್ಪ ಯಾರು ಬಂದಮೇಲೆ ಉಣ್ಮೆಂತ ಒಂದೇ ಪಟ್ಟು ಕೋಳಿ ಸಾರು ಮುದ್ದೆ ಮಾಡ್ತೀವಲ್ಲ, ಮುದ್ದೆ ಉಣ್ಮೆಂತ ಬರೀ ನೀನು ಪೀಸ್ ತಿಂತೀರಿ, ಅಷ್ಟು ತಿಂತೀಯ, ಮಸ್ತ ತಿಂತೀಯ. ಒಂದೆರಡ ಅದ್ರಾಗೆ ಇವಿರ್ತಾವಲ್ಲ ಮೊಟ್ಟೆ, ಸಣ್ಣ ಕೋಳಿ ಮೊಟ್ಟೆ ಕೋಳಿ ಸಾರ್ನಾಗೆ ಅಂತ ಕೋಳಿ ಮೊಟ್ಟೆ ತಿನ್ಬೇಕಂತ ಆಸೆ ನನಗೆ. ಹಂಗೆ ಪೈಪು ಈರಿ ಅಂಥದ್ದೆಲ್ಲ ಇರುತ್ತಲ್ಲ, ಅದಂದ್ರೆ ಇಷ್ಟ ನನಗೆ. ಕೋಳಿ ಜುಟ್ಟೂ ಇಷ್ಟ ನನಗೆ. ಕೋಳಿ ಜುಟ್ಟೂ ಚೆನ್ನಾಗಿರ್ತದೆ. ನನಗೆ ಸಾರ್ನಾಗ್ಲ ಕೋಳಿ ಜುಟ್ಟು, ತತ್ತಿ ಸಾರ, ಈರಿ ಸಣ್ಣ ಮೊಟ್ಟೆ ಇಂಥವೆಲ್ಲ ತಿನ್ಬೇಕಂದ್ರೆ ಇಷ್ಟ. ಒಂದೆರಡು ಹಾಕ್ಕೊಂಡು ತಿಮ್ಮಂತೆ ಸುಮ್ಮನೆ ನಿಮ್ಮ ಅಪ್ಪ ಯಾರು ಬರಲಿ. ಅಯ್ಯೋ, ನಿಮ್ಮ ಅಪ್ಪ ಯಾರು ಬಂದಮೇಲೆ ಆಸ್ತಿ ಮಾಡಿಸ್ಕ. ಯಾರ ಹೆಸರಿಗೆ? ಇವಾಗ ಇವನ ಹೆಸರಿಗೆ ಮಾಡಿಸು, ನಿನ್ನ ಗಂಡನ ಹೆಸರಿಗೆ ಆಸ್ತಿನ. ಎಲ್ಲ ಆಸ್ತಿನ ನಿಮ್ಮ ಅಪ್ಪಗೆ ಹೇಳು, ನನ್ನ ಗಂಡನ ಹೆಸರಿಗೆ ಹೊಲವೆಲ್ಲ ಮಾಡಿಸಪ್ಪ ಅಂತ. ಚಂದ ಹೆಸರಿಗೆ ಮಾಡಿಸು ಅಂತ ಹೇಳಂಗೆ. ಅಪ್ಪ ಚಂದ ಹೆಸರಿಗೆ ಮಾಡಿಸಪ್ಪ ಎಲ್ಲ ಆಸ್ತಿನ ಅಂತ ಹೇಳ. ನಮ್ಮಪ್ಪ ಯಾರಿಗೂ ಕೊಡಲ್ಲ. ನನ್ನ ಹೆಸ್ರಿಗೆ ಮಾಡಿಸ್ತೈತೆ, ನನಗೆ ಬೇಕು. ನನಗೆ ಬೇಕು, ನಾನು ಯಾರಿಗೂ ಕೊಡಲ್ಲ. ನನ್ನ ಹೆಸ್ರಿಗೆ ಮಾಡಿಸುತ್ತೆ. ನಿನಗೆ ಗೊತ್ತಾಗಲ್ಲಲ್ಲ ಜನಕ್ಕೆ, ಅದಕ್ಕೆ ನಾನು ಮಾಡಿಸ್ಕೊಂತೀನಿ. ನನ್ನ ಹೆಸ್ರಿಗಿದ್ರೆ ಯಾವಾಗ ಬೇಕಾದ್ರೂ ನಾನು ಏನಾದರೂ ಬೇಕಂದಾಗ ಎಲ್ಗಾದ ಹೋಗೋದು, ಏನಾದರೂ ಮಾಡಿಸೋದಿದ್ರೆ ಮಾಡಿಸೋದು, ಈ ರೀತಿ ಏನಾದರೂ ಪ್ರಾಬ್ಲಮ್ಗಳಿದ್ರೆ ನಾನು ನೋಡ್ಕೊಂತೀನಿ. ನಿನಗೆ ಗೊತ್ತಾಗಲ್ಲ, ಅದಕ್ಕಾಗಿನ ನನ್ನ ಹೆಸ್ರಿಗೆ ಇರಲಿ, ನನ್ನ ಹೆಸ್ರಿಗೆ ಮಾಡಿಸ್ಕೊಂತೀನಿ. ನಿಮ್ಮ ಅಪ್ಪರು ಬಂದಮೇಲೆ ಹೇಳು, ಅಪ್ಪ ಚಂಜ ಹೆಸ್ರಿಗೆ ಮಾಡಿಸಪ್ಪ ಹೊಲನ ಚಂಜ ಹೆಸ್ರಿಗೆ ಅಂತ ಹೇಳು. ನಾವು ಇಲ್ಲೋಡು ದೊಡ್ಡ ಮನೆ ಕಟ್ಟೋಣ ಅಂತ ಅಡ್ಡದ ಚೆನ್ನಾಗಿ ಮನೆ ಕಟ್ಟೋಣ ನಾವು. ಸರಿ ಆಯ್ತು ಹೇಳು. ಹೋಗ್ತೀನಿ ನಾವು ಅಲ್ಲಿ ಒಲೆ ಮೇಲೆ ಇದೆ ಒಂದು ಎರಡು ಹಾಕ್ಕೊಂಡು ಮೊಟ್ಟೆನ ಒಂದೆರಡು ತಿನ್ನು, ಸಾಕು ತಿನ್ಬೇಡ. ಓಟು ತಿಂದು ಆಮೇಲೆ ಓಟು ಹೊಟ್ಟಿಗೆ ಕೆಟ್ಟಾತು. ಹೋಗು. ನೀಟ ಕೋಳಿ ಹುಳಿ ಕುಡಿತೀನಿ. ಇಲ್ಲಿ ಬಂದಾಗಿಂದ ನಾನು ನೆಗಡಿ ಆಗೈತಿ ಯಾಕಾನ. ನೆಗಡಿ ಎಲ್ಲ ಹೋಗುತ್ತೆ. ಒಂದು ಏಟು ಕೋಳಿ ಹುಳಿ ಕುಳಿತೀನಿ. ಕೋಳಿ ಹುಳಿ ಕುಡಿದ್ರೆ ನೆಗಡಿ ಎಲ್ಲ ಕಿತ್ತರ್ಕೊಂಡು ಹೋಗುತ್ತೆ. ಒಂದಿಟ್ಟು ಕೋಳಿ ಹುಳಿ ಕುಡ್ದು ಒಂದೆರಡು ಮೊಟ್ಟೆ ತಿಂದು ಒಂದೆರಡು ಪೀಸ್ ತಿಂತೀನಿ. ನನಗೆ ಕೋಳಿ ಸಾರು ಅಂದರೆ ಇಷ್ಟ. ಅಪ್ಪ ನಿನ್ನ ಹೆಸ್ರಿಗೆ ಮಾಡಿಸ್ಕ. ಈಗೆಲ್ಲ ಮಾಡಿಸ್ಕೊಡ್ಬೇಕು. ಯಾಕೆ ಸುಮ್ಮನೆ ನಿನ್ನ ಹೆಸ್ರಿಗೆ ಮಾಡಿಸ್ತಾರೆ. ನಾವು ಮತ್ತೆ ಮದುವೆ ಮಾಡ್ಕೊಂಡಿದ್ದು, ನಾವು ಎಲ್ಲ ಹೆಸ್ರಿಗೆ ಮಾಡಿಸ್ಕೊಂಡ್ಮೇಲೆ ಮದುವೆ ಮಾಡ್ಕೋಬೇಕಾಗಿತ್ತು. ಇವಾಗ ಓಟು ಅವ್ರನ್ನ ಕೇಳೋದೇ ಇರ್ತಿರ್ಲಿಲ್ಲ. ಇವಾಗ ಅವಳು ನಿನ್ನ ಯಾರು ಮದುವೆ ಆಗಾರಿದ್ರು, ನೀನು ಬಿಟ್ಟರೆ ಇನ್ಯಾರು ಮದುವೆ ಆಗ್ತಿರ್ಲಿಲ್ಲಪ್ಪ ಅವಳನ್ನ. ಅದಕ್ಕೆ ಆಗಿನ ಅವ್ರು ಬಂದಿದ್ದ ತಕ್ಷಣ ಹಂಗೆ ಅನ್ಬೇಕು, ನಾನು ಬಿಟ್ಟರೆ ಯಾರು ಮದುವೆ ಆಗ್ತಿರ್ಲಿಲ್ಲ ಅವಳನ್ನ. ಅದಕ್ಕೆ ನಾನು ಮದುವೆ ಆಗಿದ್ದು ನನ್ನ ಹೆಸ್ರಿಗೆ ಮಾಡಿಸ್ರಿ ಅಂತ ಹೇಳಿ ಏನಾದರೂ ಮಾಡಿಸ್ಕೊಂಡೇನೋ ಒಂದು ಮಾಡೋಣಂತ. ನಾವು ಆಸ್ತಿಗೋಸ್ಕರನೇ ಕಾತ್ಕೊಂಡಿದ್ದೀವಿ ನಾವಂತ. ನಮ್ಮ ಆಸ್ತಿ ಸಿಗುತ್ತೆ ಅಂತಲೇ ಕಾಯ್ತಾ ಇದೆ. ಇಲ್ಲಾಂದ್ರೆ ಜನ ಒಳ್ಳೆಯರಲ್ಲ. ಒಳ್ಳೆ ಜನ ಇಲ್ಲಿ ಏನೆಂದ್ರೂ ಒಂಥರ ಕೆಡಕ್ ಜನ. ಯಾರು ನನ್ನ ಮನೆ ಹಾಳು ಮಾಡಕ್ಕೆ ನೋಡ್ತಿರ್ತಾರೆ. ಅವ್ರೇನು ಕೇಳಲ್ಲ ಬಿಡಮ್ಮ. ಅವ್ರೇನು ಹಂಗೆ ಕೇಳ ಅಂತ ಅವರೆಲ್ಲ ಅವ್ರಿಗೂ ಗೊತ್ತಾಗುತ್ತೆ. ಸಂಜೆ ಹೆಸ್ರಿಗೆ ಮಾಡ್ಸೋಣ ಅಂತ ಹೊಲ ಎಲ್ಲ ನನ್ನ ಎಕರೆ ಹೊಲ ನನ್ನ ಹೆಸ್ರಿಗೆ ಮಾಡಿಸ್ಬಿಟ್ಟು ತಲಕ 5 ಎಕರೆ ಮಾರ್ಕೊಂಡು ತಲಕೊಂದೊಂದು ಮನೆ ಕಟ್ಕೊಂಡು ತಲಕ್ಕೆ ಏನೇನೋ ಆಸ್ತಿ ಮಾಡ್ಕೊಂಡು ಇರ್ತಾರೆ ಅಷ್ಟೇ. ತಲಾಕೆ ಎಲ್ಲರೂ ಏನೇನು ಬೇಕಾದ್ರೂ ಮಾಡ್ಕೊಂತ ನೋಡ್ತಾ ಇರಿ. ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.